ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತೊಂದು ಸ್ನ್ಯಾಕ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಪೊಟ್ಯಾಟೊ ಬಾಲ್ಸ್. ಇದನ್ನ ಈ ರೆಸಿಪಿ ತೋರಿಸ್ಬೇಕು ಅನ್ಕೊಂಡ್ವಿ. ಇದು ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸಿಗೆ ತುಂಬಾ ಒಳ್ಳೆಯದು. ಹೆಸರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ಮನೆಯಲ್ಲಿ ಒಂದ್ 3 ಮೀಡಿಯಂ ಸೈಜ್ ಆಲೂಗಡ್ಡೆ ಇದ್ರೆ ಇದನ್ನ ನೀವು ಟ್ರೈ ಮಾಡಬಹುದು. ವಿಡಿಯೋಸ್ ಹಾಕ್ಲಾರ್ದೆ ಭಾಳ ದಿನ ಆಯ್ತು. ಇನ್ಮೇಲೆ ನಾನು ವಾರಕ್ಕೆ 2 ವಿಡಿಯೋಸ್ ಹಾಕ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಈ ತರ ಕಟ್ ಮಾಡ್ಕೊಂಡಿನಿ. ಇವಾಗ ಇದನ್ನ ಒಂದ್ ಪಾತ್ರೆ ಹಾಕೊಂಡು ಮೊದಲು ವಾಶ್ ಮಾಡ್ತೀನಿ. ವಾಶ್ ಮಾಡೋದಾದ ಬಳಿಕ ಇದನ್ನ ಕುದ್ಲಿಕ್ಕೆ ಇಡ್ತೀನಿ ಒಂದು 5 ಮಿನಿಟ್ಸ್. ಇವಾಗ ವಾಶ್ ಮಾಡಿ ನೀರ್ ಹಾಕೊಂಡು ಇಟ್ಕೊಂಡಿನಿ. ಇವಾಗ ಇದನ್ನ ಕುದ್ಲಿಕ್ಕೆ ಇಡೋಣ. ಇವಾಗ ಅದನ್ನ ಬಾಯ್ಲ್ ಮಾಡ್ಕೊಳ್ತೀವಿ. ಇದನ್ನ ಒಂದು 3 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳ್ಳಿ. ಈ ತರ ಕಟ್ ಮಾಡಿ ಇಟ್ಕೊಂಡ್ರೆ ಬೇಗ ಬೇಯುತ್ತೆ. ನಾನು ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ. ಒಂದು 5 ಮಿನಿಟ್ ಬಾಯ್ಲ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಆಲೂಗಡ್ಡೆನ ಕಟ್ ಮಾಡಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಏನೇನು ಸೇರಿಸ್ಕೊತೀನಿ ಅಂತ ನೋಡಿ. ಇವಾಗ ನೋಡಿ, ನಾನಿಲ್ಲಿ 1 ಸ್ಪೂನು ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಮತ್ತೆ ಹಾಫ್ ಸ್ಪೂನ್, 1.5 ಸ್ಪೂನು ಮೈದಾ ಹಿಟ್ಟು ಹಾಕೊಂಡಿನಿ. ಎರಡು ಸ್ಪೂನು ಕಾರ್ನ್ಫ್ಲೋರ್ ಹಾಕೊಂಡಿನಿ. ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡರು. ನಾನು ಇನ್ನೂ ಸ್ವಲ್ಪ ನನಗೆ ಖಾರ ಜಾಸ್ತಿ ಬೇಕು, ಇನ್ನೂ 1/2 ಸ್ಪೂನ್ ತೊಗೊಂಡಿನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಇಲ್ಲಿ 1 ಚಿಟಿಕೆ ಟರ್ಮರಿಕ್ ಪೌಡರ್, 1/2 ಸ್ಪೂನು ಕೊರಿಯಂಡರ್ ಪೌಡರ್, 1/2 ಸ್ಪೂನು ಗರಂ ಮಸಾಲ, ಇಲ್ಲಿ 1 ಚಮಚ ಸಾಲ್ಟ್ ಹಾಕೊಳ್ತಾ ಇದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳೋಣ.
ನೋಡಿ ಫ್ರೆಂಡ್ಸ್, ಎಲ್ಲಾನ ಅದನ್ನ ತರ ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದೊಂದೇಗೆ ಬಾಲ್ ಮಾಡೋಣ. ಇವಾಗ ಮೊದಲು ಎಣ್ಣೆ ಕಾಯೋಕೆ ಇಡೋಣ. ಎಣ್ಣೆನ ಕಾಯೋಕೆ ಇಟ್ಟಿದ್ದೀನಿ. ಇವಾಗ ಬಾಲ್ಸ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇದು ಬ್ರೆಡ್ ಪೌಡರ್ ಇದೆ. ಇದು ಸ್ವಲ್ಪ ನಾನು ಕಾರ್ನ್ ಫ್ಲೋರ್ ಮತ್ತು ಮೈದಾ ಮಿಕ್ಸ್ ಮಾಡಿ ಈ ತರ ನೀರನ್ನ ಮಾಡಿಟ್ಕೊಂಡಿದ್ದೀನಿ. ಇವಾಗ ಕೈಗೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಳ್ತೀನಿ. ಇವಾಗ ಒಂದೊಂದಾಗಿ ಬಾಲ್ನ ಮಾಡೋಣ. ತುಂಬಾ ಸ್ಮೂತ್ ಆಗಿದೆ. ನಾ ಇಲ್ಲೇ ಸೈಡ್ ಇಟ್ಕೊತೀನಿ ಇದೇ ಪ್ಲೇಟ್ ಅಲ್ಲಿ ಎಣ್ಣೆ ಕಾಯೋ ತನಕ. ಇದರಲ್ಲಿ ಎದ್ದು ಈ ತರ ಬ್ರೆಡ್ ಪೌಡರ್ ಅಲ್ಲಿ ಎತ್ಕೊಳ್ತಾ ಇದ್ದೀನಿ. ಇದನ್ನ ಮಾಡಿಟ್ಕೋತೀನಿ ಈ ತರ. ಇದೇ ತರ ಎಲ್ಲಾನು ನಾನು ಮಾಡ್ಕೋತೀನಿ. ಇದು ಅದರಲ್ಲಿ ಎದ್ದಿದ್ದೇನೆ, ಡೈರೆಕ್ಟ್ ಇದು ಬ್ರೆಡ್ ಅಲ್ಲಿ ಎದ್ದಿದ್ದೀನಿ. ಇದೇ ತರ ಎಲ್ಲಾನು ಮಾಡ್ಕೊಳ್ಳಿ. ಇವಾಗ ನೋಡಿ ಎಣ್ಣೆ ಕಾಯ್ದಿದೆ, ಅದರಲ್ಲಿ ಒಂದೊಂದಾಗಿ ಬಿಡ್ತೀವಿ. ಲೋ ಫ್ಲೇಮ್ ಅಲ್ಲಿ ಇಡಿ. ಫುಲ್ ಕ್ರಿಸ್ಪಿ ಆಗೋವರೆಗೂ ಅದನ್ನ ಫ್ರೈ ಮಾಡ್ಕೊಳ್ಳಿ. ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅದನ್ನ. ನೋಡಿ ಈ ತರ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ. ನೋಡಿ ಈ ತರ ಆಗ್ಬೇಕು. ನೋಡಿ ಯಾವ ಕಲರ್ ಬಂದಿದೆ ಅಂತ. ಲೋ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡಿರೋದು. ನೋಡಿ ಫ್ರೆಂಡ್ಸ್, ಪೊಟೆಟೊ ಬಾಲ್ಸ್ ರೆಡಿ ಆಗಿದೆ. ಈವ್ನಿಂಗ್ಗೆ ಟೀ ಟೈಮ್ದು ಇದು ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಈ ಥರ ಆಗಿವೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.